ಇವತ್ತು ಬೆಳಿಗ್ಗೆ ನಾನು ಎದ್ದು ವಾಟ್ಸಪ್ಪಲ್ಲಿ ಕೆಲವೊಬ್ರದ್ದು ಸ್ಟೇಟಸ್ ನೋಡ್ತಾ ಇದ್ದೆ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ತುಂಬ ಒಂಥರ ಫೀಲಿಂಗಲ್ಲಿ ಮೆಸೇಜ್ಗಳು ಹಾಕ್ಕೊಂಡಿದ್ರು. ಅಪ್ಪ ನೀನು ಬಿಟ್ಟು ಇರೋಕ್ಕಾಗೋದಿಲ್ಲ ನನ್ನ ಕೈಲಿ, ನೀನೇ ನನ್ನ ಜೀವ ಅಂತೆಲ್ಲ. ಬಟ್ಟು ಅಪ್ಪ ಇಲ್ದಿರೋರು ಏನು ಸ್ಟೇಟಸ್ ಹಾಕ್ಕೊಂತಾರೆ? ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಗೊತ್ತಾ? ಕೆಲವೊಂದು ಸತಿ ನಾವು ಎಷ್ಟೇ ಏನೇ ಸಾಧನೆ ಮಾಡಿದ್ರು ಆ ಸಾಧನೆ ನೋಡೋಕ್ಕಾದ್ರೂ ನಮ್ಮಪ್ಪ ಇರಬೇಕಾಗಿತ್ತು ಅಂತ ತುಂಬ ಜನ ಅನ್ಕೊಂತಿರ್ತಾರೆ ಅವ್ರ ಲೈಫಲ್ಲಿ. ಅದರಲ್ಲಿ ನಾನು ಒಬ್ಬ ಕೂಡ. ಸೊ ಅಪ್ಪ ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಗುರು ಆ ನೋವು ಹೆಂಗೆ ಅಂತ. ನಾವೆಲ್ಲರದು ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಕಾಲೇಜಸಲ್ಲಿ ಯಾರಾದ್ರು ಅಪ್ಪ ಬಂದರು, ನಂಗೆ ಅಪ್ಪ ಕರ್ಕೊಂಡು ಹೋದ್ರು ಅಂದಾಗ ನಮ್ಗಳಿಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ನಮಗೂ ಅಪ್ಪ ಇದ್ದಿದ್ರೆ ನಮಗೂ ಹಿಂಗೆ ಕರ್ಕೊಂಡು ಹೋಗಿರೋರಲ್ವ ಅಂತ. ನಿಜ ಹೇಳ್ತೀನಿ, ನಾವೆಲ್ಲ ತುಂಬ ಸಣ್ಣ ವಯಸ್ಸಿದ್ದಾಗೆ ನಾವು ನಮ್ಮ ತಂದೆನ ಕಳ್ಕೊಂಡಿದ್ವಿ. ಬಟ್ ಆ ನೋವು ಈಗಲೂ ಕಾಡುತ್ತೆ ನನಗೆ. ಸೊ ನನಗೆ ನನ್ನ ತಾಯಿನೇ ಇಲ್ಲ. ಸೊ ನಾನು ನಮ್ಮ ತಾಯಿಗೆ ಹೇಳ್ತೀನಿ ಇವತ್ತು ಹ್ಯಾಪಿ ಮದರ್ಸ್ ಫಾದರ್ಸ್ ಡೇ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ನನಗೆ ಅಮ್ಮನೂ ತಂದೆನೇ, ತಂದೆನೂ ಅಮ್ಮನೇ. ಸೊ ಕೆಲವೊಬ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಫೀಲಿಂಗು. ನೀವೆಲ್ಲರೂ ಕೆಲವೊಬ್ರು ಅಪ್ಪ ಕಳ್ಕೊಂಡಿರ್ತೀರಲ್ಲ, ನಿಮಗೆಲ್ಲ ನೋವು ಪಕ್ಕ ಗೊತ್ತಾಗಿರುತ್ತೆ, ಎಸ್ಪೆಷಲಿ ಇವತ್ತು. ಸೊ ಅಂಥವ್ರು ಏನೇ ಇದ್ರೂ ಎಲ್ಲರಿಗೂ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಮೇಲಿಂದ ದೇವರು ರೂಪದಲ್ಲಿರೋ ನಿಮ್ಮ ತಂದೆ 100% ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ಇಲ್ಲಿಂದನೇ ಅವ್ರಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತೀರಲ್ವಾ? ಏನಿಲ್ಲ, ಸಿಂಪಲ್ ಫಾಲೋ ಮಾಡಿ, ಕಮೆಂಟ್ ಮಾಡಿ.